ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಾಗಾರ್ಜುನ್ ಮಾತಾಡ್ತಾ ಇದ್ದೀನಿ NKR ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಿಂದ. ಇವತ್ತು ರೆಡ್ಮಿ 9i ಅಂತ ಒಂದು ಫೋನ್ ಲಾಂಚ್ ಆಗಿದೆ. ಆ ಒಂದು ಫೋನ್ ಬಗ್ಗೆ ಮಾಹಿತಿ ತಿಳಿಸೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿಗೆ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಅವ್ರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೋ ಆನ್ ಟು ದ ಸ್ಕ್ರೀನ್ ನಾವ್. ಈಗ ನಾನು mi.com ವೆಬ್ಸೈಟಲ್ಲಿದ್ದೀನಿ. ಈ ಒಂದು ಫೋನ್ನ ನೀವು ಫ್ಲಿಪ್ಕಾರ್ಟಲ್ಲಿ ಕೂಡ ಬೈ ಮಾಡ್ಬೋದು, me.comಲ್ಲೂ ಬೈ ಮಾಡ್ಬೋದು. ಇವತ್ತು ಲಾಂಚ್ ಮಾಡಿದ್ದಾರೆ ರೆಡ್ಮಿ 9i ಅಂತ. ಇದರ ಮೇಯ್ನ್ ಫೀಚರ್ ಬಂದ್ಬಿಟ್ಟು ಇದಕ್ಕೆ 4GB ರ್ಯಾಮ್ ಇದೆ, ಆಯಿತಾ. ಈ ಪ್ರೈಸ್ ರೇಂಜ್ಗೆ ಬೇರೆ ಫೋನ್ಸ್ ಕೂಡ ಇದೆ, ಬೇರೆ ಕಂಪ್ನಿ ಫೋನ್ಸ್, ಬಟ್ 4GB ರ್ಯಾಮ್ ಯಾವೊಂದು ಕಂಪ್ನಿ ಕೂಡ ಆಫರ್ ಮಾಡಿಲ್ಲ. ಬಟ್ ಇಲ್ಲಿ ಈ ಒಂದು ರೆಡ್ಮಿ 9i ಅಲ್ಲಿ ನೀವು ಒಂದು 4GB ರ್ಯಾಮ್ನ ನೋಡ್ಬೋದು. ಇಲ್ಲಿ ಮೈನ್ ಫೀಚರ್ಸ್ ನೋಡೋದಾದರೆ ನಿಮಗೆ ಇಲ್ಲಿ 4GB ರ್ಯಾಮ್ ಸಿಗುತ್ತೆ ಹಾಗೂ 64GB 128GB ಸ್ಟೋರೇಜ್ ಸಿಗ್ತಾ ಇದೆ. ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತಾಡ್ತಾ ಇದ್ದರೆ ಇಲ್ಲಿ ಫುಲ್ HD ಇಲ್ಲ, ಬರೀ HD+ ಡಿಸ್ಪ್ಲೇ ಇದೆ. ಯಾಕಂದರೆ ಪ್ರೈಸು 8,300 ರೂಪಾಯಿ ಇರೋದ್ರಿಂದ ಡಿಸ್ಪ್ಲೇನ ಕಡಿಮೆ ಮಾಡಿದ್ದಾರೆ. ಈ ಒಂದು ಪ್ರೈಸ್ ರೇಂಜ್ಗೆ ನಿಮಗೆ ಫುಲ್ HD ಡಿಸ್ಪ್ಲೇ ಸಿಗೋದಿಲ್ಲ, ಆಯಿತಾ. 8,000ಕ್ಕೆಲ್ಲ ಫುಲ್ HD+ ಡಿಸ್ಪ್ಲೇ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ HD+ IPS ಪ್ಯಾನಲ್ ನೀಡಿದ್ದಾರೆ. ಆ್ಯಂಡ್ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಹೀಲಿಯೋ G25 ಪ್ರೊಸೆಸರ್ನ ಹಾಕಿದ್ದಾರೆ. ಸೊ ಇಟ್ ಈಸ್ ಬೇಸಿಕ್ ಗೇಮಿಂಗ್ ಪ್ರೊಸೆಸರ್, ಆಯಿತಾ. ಆ್ಯಂಡ್ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ 5,000 mAh ಬ್ಯಾಟ್ರಿ ಹಾಕಿದ್ದಾರೆ. 8,300 ರೂಪಾಯಿಗೆ 5,000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಸೊ ಇವಾಗ ನೀವು 15,000 ಫೋನ್ ತೊಗೊಂಡ್ರು 5,000, 8,000 ಫೋನ್ ತೊಗೊಂಡ್ರು 5,000 mAh ಬ್ಯಾಟ್ರಿ. ಆ್ಯಂಡ್ ಅಲ್ಲಿ ಡಿಸ್ಪ್ಲೇ ಬಗ್ಗೆ ನೋಡೋದಾದರೆ ನಿಮಗೆ HD+ ಸಿಗ್ತದೆ. ಯೂಟ್ಯೂಬಲ್ಲೆಲ್ಲ ನೀವು ಫುಲ್ HD ವೀಡಿಯೋಸ್ ನೋಡೋಕ್ಕಾಗಲ್ಲ, ಇಟ್ಸ್ ಜಸ್ಟ್ HD ವೀಡಿಯೋಸ್. ಆ್ಯಂಡ್ ಡಿಸ್ಪ್ಲೇ ಕೂಡ ಅಷ್ಟು ಚೆನ್ನಾಗಿರಲ್ಲ ಫುಲ್ HD ಇಲ್ಲ ಅಂದರೆ. ಸೊ ನೀವು ಜಾಸ್ತಿ ಮೂವೀಸ್ ಎಲ್ಲ ನೋಡ್ತೀರಾ, ಯೂಟ್ಯೂಬಲ್ಲಿ ವೀಡಿಯೋಸ್ ಜಾಸ್ತಿ ನೋಡ್ತೀರಾ ಅಂದರೆ ಯು ಕ್ಯಾನ್ ಟೇಕ್ ಎ ಫುಲ್ HD ಡಿಸ್ಪ್ಲೇ ಫೋನ್. ಅದನ್ನು 10,000 ಮೇಲೆ ರೆಡ್ಮಿ 9 ಪ್ರೈಮ್ ಇದೆ, ರೆಡ್ಮಿಯಲ್ಲೇ ನೋಡ್ತೀರಾ ಅಂದರೆ ಅದನ್ನು ತೊಗೋಬೋದು ನಿಮಗೆ ಫುಲ್ HD ಬೇಕು ಅಂದರೆ. ಆ್ಯಂಡ್ ರ್ಯಾಮ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ 4GB ರ್ಯಾಮ್ ಕೊಡ್ತಾ ಇದ್ದಾರೆ. ಆಗಲೇ ಹೇಳಿದಾಗೆ ಇಟ್ ಈಸ್ ದ ಓನ್ಲಿ ಫೋನ್ ಅಟ್ ದಿಸ್ ಪ್ರೈಸ್ ಫಾರ್ ವಿಚ್ ಆಫರ್ಸ್ ಯು 4GB ಆಫ್ ರ್ಯಾಮ್ ಆ್ಯಂಡ್ 64GB ಸ್ಟೋರೇಜ್. ಗೇಮಿಂಗ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ಹೀಲಿಯೋ ಪ್ರೊಸೆಸರ್ ಬಗ್ಗೆ ಮಾತಾಡಿದರೆ ಹೀಲಿಯೋ G25 ಹಾಕಿದ್ದಾರೆ. ಸೊ ಬೇಸಿಕ್ ಗೇಮಿಂಗು PUBG ಎಲ್ಲ ಆಡ್ಬೋದು, ಫುಲ್ HD ಎಲ್ಲ ಇಟ್ಕೊಳೋಲ್ಲ, ಫುಲ್ ಲೋ ಅಲ್ಲಿ ಆಡ್ಬೋದು ಅನಿಸುತ್ತೆ. ಆ್ಯಂಡ್ ಗೇಮಿಂಗ್ ಪ್ರೊಸೆಸರ್ ಅಂತ ಹಾಕಿದ್ದಾರೆ. 2.0 GHz ಈ ಪ್ರೊಸೆಸರು, ಆಕ್ಟಾ ಕೋರ್ ಪ್ರೊಸೆಸರ್ ಇದು. ಆ್ಯಂಡ್ ಹಾಗೆ ಹೇಳಿದಾಗೆ ನೀವು ಫುಲ್ ಹೈ ಕ್ವಾಲಿಟಿಯಲ್ಲೆಲ್ಲ ಗೇಮ್ ಆಡೋಕ್ಕಾಗಲ್ಲ, ಡಿಸ್ಪ್ಲೇ ಇರೋದೇ HD. ಸೊ ಆಡ್ಬೋದು, PUBG ಆಡ್ತೀರಾ ಅಂದರೆ ಆಡ್ಬೋದು. ಹಾಗೆ ಬೇಸಿಕ್ ಗೇಮ್ಸ್ ಕೂಡ ಆಡ್ಬೋದು. ಇವಾಗ ಒಂದು ಸಬ್ವೇ ಸರ್ಫರ್ಸು ಯಾವುದಾದ್ರು ಇದೆಯಲ್ಲ ಬೇಸಿಕ್ ಗೇಮ್ಸು, ಕ್ಯಾಂಡಿ ಕ್ರಶು ಅದೆಲ್ಲ ಆಡ್ಬೋದು, ಅದೆಲ್ಲ ನಿಮಗೆ ಚೆನ್ನಾಗಿ ರನ್ ಆಗುತ್ತೆ. ಆ್ಯಂಡ್ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ 5,000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದಕ್ಕೆ ಅವ್ರ ಕಂಪ್ನಿ ಕ್ಲೇಮ್ ಮಾಡ್ತಿರೋ ಪ್ರಕಾರ 25% ಹೈಯರ್ ಚಾರ್ಜ್ ಸೈಕಲ್ಸ್ ನೀಡ್ತಿದಾರಂತೆ. ಸೊ ನೀವು ಇಲ್ಲಿ ನೋಡ್ಬೋದು, ಮಾರ್ಕೆಟ್ ಸ್ಟ್ಯಾಂಡರ್ಡ್ ಇರೋದು ಇಷ್ಟು, ಆಯಿತಾ. ಎಲ್ಲ ಫೋನ್ಸ್ ಕೊಡ್ತಿರೋದು ಇಷ್ಟು, ಬಟ್ ನಾವು ಇಷ್ಟು ಕೊಡ್ತಿದ್ದೀವಿ, 25% ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಒಂದು ಫೋನ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಸೊ ನೀವು ಕಂಟಿನ್ಯೂಸಾಗಿ ದಿನ ಯೂಸ್ ಮಾಡಿದ್ರೂ 2.5 ವರ್ಷ ಈ ಬ್ಯಾಟ್ರಿ ಡಿಗ್ರೇಡ್ ಆಗಲ್ವಂತೆ. 2.5 ವರ್ಷ ನೀವು ದಿನ ಚಾರ್ಜ್ ಮಾಡಿದ್ರು ಸೇಮ್ ಅದೇ ಥರ ಇರುತ್ತೆ ಬ್ಯಾಟ್ರಿ, ನಿಮಗೆ ಬ್ಯಾಟ್ರಿ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಗ್ರಾಫು ಬೇರೆಯವ್ರು ಕೊಡೋದು ಇಷ್ಟು, ನಾವು ಕೊಡೋದು ಇನ್ನೂ 25% ಎಕ್ಸ್ಟ್ರಾ ಮಾಡಿದ್ದೀವಿ ಅಂತ. ಸೊ ಬೇರೆ ಫೋನ್ಗಳಿಗೆ 2 ವರ್ಷ ಬಂದರೆ ಇದು 2.5 ವರ್ಷ ಬ್ಯಾಟ್ರಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಒಂದ್ಸಲಿ ಚಾರ್ಜ್ ಮಾಡಿದರೆ ಇದೆಲ್ಲ 162 ಗಂಟೆ ಮ್ಯೂಸಿಕ್ಕು, 31 ಅವರ್ಸ್ ಕಾಲ್ಸು, 25 ಗಂಟೆ ವೀಡಿಯೋ ಆ್ಯಂಡ್ 11 ಗಂಟೆ ಗೇಮಿಂಗ್, ಇದೆಲ್ಲ ಪ್ರಾಕ್ಟಿಕಲ್ ಸಿಚುಯೇಷನ್ಸಲ್ಲಿ ಮಾಡಿರ್ತಾರೆ. ನಾವು ತಂದರೆ ಇದು ಅಷ್ಟು ಆ್ಯಕ್ಯುರೇಟಾಗಿ ಇರಲ್ಲ. ಅವರು ಲ್ಯಾಬ್ಸಲ್ಲೆಲ್ಲ ಟೆಸ್ಟ್ ಮಾಡಿದಾಗ ಇಷ್ಟು ಬಂದಿರುತ್ತೆ ಆ್ಯಾವ್ರೇಜ್, ಓಕೆನಾ. ಆ್ಯಂಡ್ ಫೋಟೋಗ್ರಫಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ರೇರಲ್ಲಿ ಅಂದರೆ ಹಿಂದೆಗಡೆ 13 MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ಗೆ ಸೆಲ್ಫಿಗೆ 5 MP ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ರೇರ್ ಕ್ಯಾಮ್ರಲ್ಲಿ ಪೋರ್ಟ್ರೇಟ್ಸ್ ಕೂಡ ನೋಡ್ಬೋದು. ಇದನ್ನು ಸಾಫ್ಟ್ವೇರ್ ಯೂಸ್ ಮಾಡಿ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲರ್ ಮಾಡುತ್ತೆ. ಸೊ
ಡೀಸೆಂಟಾಗಿದೆ ಅಂತ ನೋಡ್ಬೋದು ಕ್ವಾಲಿಟಿ ಇಲ್ಲಿರೋಂಥ ಫೋಟೋಸ್ ನೋಡೋದಾದರೆ. ಮತ್ತು ನಿಮಗೆ ಇಲ್ಲಿ ಪಾಮ್ ಶಟರ್ ಕೂಡ ನೀಡಿದ್ದಾರೆ, ಅಂದರೆ ನಿಮ್ಮ ಕೈನ ಈ ಥರ ಅಂದಾಗ ಆ ಒಂದು ಫೋಟೋ ಕ್ಲಿಕ್ ಆಗುತ್ತೆ ಸೆಲ್ಫಿ ಎಲ್ಲ ತೊಗೋಬೇಕಾದ್ರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಕಲರ್ಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ 3 ಕಲರ್ ಸಿಗ್ತಾಯಿದೆ: ಮಿಡ್ ನೈಟ್ ಬ್ಲ್ಯಾಕ್, ನೇಚರ್ ಗ್ರೀನ್ ಆ್ಯಂಡ್ ಸೀ ಬ್ಲೂ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ. ಹಾಗೆ ಇಲ್ಲಿ ನೋಡೋದಾದರೆ ಸ್ಪ್ಲ್ಯಾಶ್ ಪ್ರೂಫ್ ಇದೆ ಆ್ಯಂಡ್ 380 ವೋಲ್ಟ್ಸ್ ಸರ್ಜ್ ಪ್ರೊಟೆಕ್ಷನ್ ಅಂತ ಇದೆ. ಇಲ್ಲಿ ವ್ಯಾಟ್ಸ್ ಎಲ್ಲ ಇದು ಫಾಸ್ಟ್ ಚಾರ್ಜರ್ ಕೊಟ್ಟಿಲ್ಲ ಅನ್ಕೋತೀನಿ. ನಾರ್ಮಲ್ 5 ವೋಲ್ಟ್ 2 ಆಂಪಿಯರ್ ಏನೋ ಚಾರ್ಜರ್ ಇರುತ್ತೆ, ಅದನ್ನೆಲ್ಲೂ ಸ್ಪೆಸಿಫೈ ಮಾಡಿಲ್ಲ. ಆ್ಯಂಡ್ ಕರೋಷನ್ ಪ್ರೂಫ್ ಅಂತಲೂ ಹಾಕಿದ್ದಾರೆ. ಕರೋಷನ್ ಪ್ರೂಫ್ ಫೋನ್ ಇಲ್ಲಿ ರೆಸ್ಟ್ ಹಿಡಿದಿರುತ್ತೆ. ಸೊ ಇಷ್ಟು ಫೀಚರ್ಸ್ನ ಇಲ್ಲಿ ಹಾಕಿದ್ದಾರೆ. ಇನ್ನೇನು ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಈ ಫೋನ್ ಬಗ್ಗೆ. ಸೊ ನಿಮ್ಮ ಬಡ್ಜೆಟ್ಟು ತುಂಬ ಟೈಟ್ ಇದೆ, ನಾನು 8,000 9,000 ಮೇಲೆ ಫೋನ್ ತೊಗೊಳಕ್ಕಾಗಲ್ಲ ಅಂದರೆ ಇದನ್ನು ತೊಗೊಳ್ಳಿ. ಸೊ ನಾರ್ಜೋ 10A ಅಂತ ಯಾವುದೋ ಒಂದು ಫೋನ್ ಇದೆ ರಿಯಲ್ಮಿದು, ಅದು ಕೂಡ ನಿಮಗೆ 8,500 ಎಷ್ಟೋ ಸೇಮ್ ಪ್ರೈಸಲ್ಲಿದೆ. ಬಟ್ ಅದು 3GB ರ್ಯಾಮ್ ಆ್ಯಂಡ್ 32GB ಸ್ಟೋರೇಜು. ಪ್ರೊಸೆಸರ್ ಇನ್ನೂ ಚೆನ್ನಾಗಿರೋದಿದೆ ಅನಿಸುತ್ತೆ, ಅದರಲ್ಲಿ G70 ಯಾವುದೋ. ಬಟ್ ಇಲ್ಲಿ ನಿಮಗೆ ರ್ಯಾಮ್ ಜಾಸ್ತಿ ಮಾಡಿದ್ದಾರೆ, ಸ್ಟೋರೇಜ್ ಜಾಸ್ತಿ ಮಾಡಿದ್ದಾರೆ. ಇದು ಪ್ರೊಸೆಸರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಿದೆ. ಬಟ್ ಓಕೆ, ಪ್ರೊಸೆಸರ್ ಅಷ್ಟು ಏನು ಡಿಗ್ರೇಡ್ ಇಲ್ಲ, ಚೆನ್ನಾಗಿದೆ. ಆ್ಯಂಡ್ ನೀವು ಜಾಸ್ತಿ ಇವಾಗ ವಾಟ್ಸಪ್ ಮೆಸೇಜಸ್ ಅದೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಈ ಫೋನ್ ತೊಗೊಳ್ಳಿ, ಯಾಕಂದರೆ ಸ್ಟೋರೇಜ್ ಇಂಪಾರ್ಟೆಂಟು, ಆಯಿತಾ. ಸೊ 4GB ರ್ಯಾಮ್ ಆ್ಯಂಡ್ 32GB. ಒಂದು ಕಡೆ ಪ್ರೊಸೆಸರ್ ಅಲ್ಲಿ ಜಾಸ್ತಿ ಇದ್ದರೆ ಈ ಕಡೆ ಸ್ಟೋರೇಜ್ ಜಾಸ್ತಿ ಇದೆ, ಎರಡು ಈಕ್ವಲ್ ಆಗಿದೆ. ಸೊ ಸ್ಟೋರೇಜ್ಗೆ ಹೋಗೋದೇ ಗುಡ್ ಅನಿಸುತ್ತೆ ನನಗೆ, ಯಾಕಂದರೆ ಪ್ರೊಸೆಸರ್ಗಿಂತ ಬೇಸಿಕ್ ಯೂಸರ್ಸು ಇವಾಗ ಡೈಲಿ ಯೂಸು ವಾಟ್ಸಪ್ ಅದೆಲ್ಲ ನೋಡೋಕ್ಕೆ ಈ ಒಂದು ಫೋನ್ ಗುಡ್ ಅನಿಸ್ತಾ ಇದೆ. ಇದು ನನ್ನ ಒಪಿನಿಯನ್ನು. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ಒಂದು ಫೋನಲ್ಲಿ ಏನು ಇಷ್ಟ ಆಯಿತು ಅಂತ ಕೂಡ ತಿಳಿಸಿ. ಇದೇ ರೀತಿ ಯಾವುದಾನ ಬೇರೆ ವೀಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.